ವಿರುದ್ಧ ಚರ್ಚೆ ಹಂಗೆ ಮುಂದುವರೆದ ಚರ್ಚೆ ಭಾಳ ಇಷ್ಟು ದಿವಸ ಚರ್ಚೆ ಆಗ್ಲಕತ್ತಂದ್ರೆ ವಿರೋಧ ಹೆಚ್ಚಿದೆ ಅಂತೇಳಿ ಚರ್ಚೆ ಆಗ್ತಾಯಿದೆ. ಇಲ್ಲಕಂದ್ರೆ ಎಲ್ಲರೂ ಸರ್ವಾನುಮತದಿಂದ ಆಯ್ಕೆ ಮಾಡಿಬಿಡ್ತಿದ್ರು ಅಥವಾ ಎಲ್ಲರೂ ತಮ್ಮ ಭಾವನೆಯನ್ನು ಇವತ್ತು ಹೇಳಲಿಕ್ಕೆ ಕೇಂದ್ರ ಹೈಕಮಾಂಡ್ ಅವಕಾಶ ಕೊಟ್ಟಿದ್ದು ಒಳ್ಳೆಯದು. ಇಷ್ಟು ದಿವಸ ಇದು ಮೊದಲೇ ಇವ್ರನ್ನ ರಾಜ್ಯಾಧ್ಯಕ್ಷ ಮಾಡುವಾಗಲೇ ಈ ರೀತಿ ಚರ್ಚೆ ಮಾಡಿದರೆ ಬಹುಶಃ ಇಟ್ಟು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ವೀಕ್ ಆಗ್ತಿರಲಿಲ್ಲ ಮತ್ತು ಈ ಕಾಂಗ್ರೆಸ್ಸಿನ ವಿರುದ್ಧ 2 ವರ್ಷ ಏನು ಈ ವಿಜೇಂದ್ರ ಅಧ್ಯಕ್ಷ ಆದಮೇಲೆ ಎಲ್ಲ ಹೋರಾಟಗಳು ಸಂಪೂರ್ಣ ವಿಫಲ ಆಗಿ ಜನರ ವಿಶ್ವಾಸ ಕಳ್ಕೊಂಥ ಪರಿಸ್ಥಿತಿ BJPಗೆ ಬರ್ತಿರಲಿಲ್ಲ. ದಿನದಿಂದ ದಿನಕ್ಕೆ BJPಯಲ್ಲಿ ವಿರೋಧಿ ಬಣಗಳು ಹೆಚ್ಚಾಗ್ತದೆ ಅನ್ನಿಸ್ತಾ ಇದೆ. ನೋಡಿ, ಬಣಗಳೇ ಎಲ್ಲರದು ಒಂದೇ ಗುರಿ ಏನಂದ್ರೆ ವಿಜೇಂದ್ರ ತೆಗೀರಿ ಅಂತ ಹೇಳಿ. ಯಾಕಂದರೆ ವಿಜೇಂದ್ರ ಇರುವಂಥ ದುರಂಕಾರ, ಹಿರಿಯರ ಬಗ್ಗೆ ಗೌರವ ಇಲ್ಲ. ಮತ್ತು ಬರೀ ನಮ್ಮ ಪೂಜ್ಯ ತಂದೆಯವರು ಮಾಡ್ಯಾರ, ಪೂಜ್ಯ ತಂದೆ ನಿನ್ನ ಸಾಧನೆ ಹೇಳ್ಬೇಕಲ್ಲ. ಪೂಜ್ಯ ತಂದೆಯವ್ರು ತೊಗೊಂಡು ಅವ್ರು ಮುಗೀತಲ್ಲ. ಸಾಕಷ್ಟು 4-5 ಸಲ ಮುಖ್ಯಮಂತ್ರಿ ಆಗ್ಯಾರ, BJP ಅಧ್ಯಕ್ಷ ಆಗ್ಯಾರ, ವಿರೋಧ ಪಕ್ಷ ನಾಯಕರಾಗ್ಯಾರ, ಅತ್ಯಂತ ಹೀನಾಯವಾಗಿ ಸ್ವತ್ತಾಗಿ MLC ಮಾಡೈತೆ ಪಾರ್ಟಿ ಎಲ್ಲ. ಅವ್ರಿಗೆ ಏನು ಅವರು ಭಾಳ ದುಡ್ದಾರ, ಸೈಕಲ್ ಮ್ಯಾಗ ದುಡ್ದಾರ ಇರ್ತಾರಲ್ಲ, ಅದಕ್ಕೆ BJP ಭಾಳ ದೊಡ್ಡ ಕಾಣಿಕೆ ಕೊಟ್ಟದ. ಬರೀ ಎಲ್ಲ ನಾವು ಸೈಕಲ್ ಮ್ಯಾಗ ಅಡ್ಡಾಡೀವಿ, ಬರೀ ಸೈಕಲ್ ಮ್ಯಾಗ ಅಡ್ಡಾಡ್ಯಾರ. ನಮ್ಮವರೇ ದಕ್ಷಿಣ ಭಾರತನಾಗ ಕರ್ನಾಟಕದಲ್ಲಿ ನೋಡಿರಿ, ಕರ್ನಾಟಕ ಸುಸಂಸ್ಕೃತ ರಾಜ್ಯ ಅದು. ಯಾವುದು ಒಳ್ಳೆಯದು ಅನ್ನೋಂಥದ್ದು ನೋಡಿ BJPಗೆ ಅವಕಾಶ ಕೊಟ್ಟರೆ. ಎಲ್ಲನೂ ಬರೀ ಯಡಿಯೂರಪ್ಪನ ಅಷ್ಟೇ ಮುಖ ನೋಡಿ ಏನು ಕೊಟ್ಟಿಲ್ಲ. ವಿ ಸೋಮಣ್ಣ ಅವರಿಗೆ ರಾಜ್ಯಾಧ್ಯಕ್ಷ ಮಾಡ್ತೀವಂತ